ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಾಶಾನ್ ವ್ಲಾಗ್ಸ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಮಹತ್ವ ಏನು, ಹೇಗೆ ಆಚರಿಸ್ತಾರೆ, ಏನಕ್ಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ, ಆದರೂ ಒಂದ್ಸಲ ಇನ್ಫಾರ್ಮೇಷನ್ ಕೊಟ್ಟರಾಯಿತು ಅಂತ ವೀಡಿಯೋನ ಮಾಡ್ತಿದ್ದೀನಿ. ಇದು ಹಿಂದೂಗಳ ಪವಿತ್ರ ಹಬ್ಬ ಆಗಿರುತ್ತೆ ಮಕರ ಸಂಕ್ರಾಂತಿ. ಇದು ತನ್ನ ಪಥವನ್ನು ಬದಲಾಯಿಸ್ತದೆ. ಹಾಗಾಗಿ ಇದನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಸಂಪ್ರದಾಯ ಪ್ರಕಾರ ಆಚರಿಸ್ತಾರೆ. ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಇದನ್ನು. ಸೂರ್ಯನ ಜನವರಿ 13ರಂದು ರಾತ್ರಿ 12 ಗಂಟೆ 57 ನಿಮಿಷಕ್ಕೆ ಮಕರ ರಾಶಿಗೆ ಪ್ರವೇಶಿಸ್ತಾನಂತ ಸೂರ್ಯ. ಹಾಗಾಗಿ ಮತ್ತು ಜನವರಿ 14ರಂದು ಹಗಲು ಪೂರ್ತಿ ಸೂರ್ಯಾಸ್ತವರೆಗೆ ಪುಣ್ಯಕಾಲವಿರುತ್ತಂತ. 14 ದಿನ ಪುಣ್ಯಕಾಲ ಅಂತಿದ್ದು ತುಂಬ ಅಂದರೆ ತುಂಬ ಒಳ್ಳೆಯ ದಿನ ಅಂತೆ. ಇದನ್ನು ಸೂರ್ಯದೇವನ ಹಬ್ಬವೆಂದು ಮತ್ತು ಪ್ರತಿ ಜನವರಿ 14ರಂದು ಇದನ್ನು ಆಚರಣೆ ಮಾಡಲಾಗ್ತೇವೆ ನಾವು. ಈ ದಿನ ಸೂರ್ಯದೇವ ಕಟಕ ಸಂಕ್ರಾಂತಿಯಿಂದ ದಕ್ಷಿಣದಲ್ಲಿ ಚಲಿಸುತ್ತಾ ಮಕರ ಸಂಕ್ರಾಂತಿಯ ತನ್ನ ಮಾರ್ಗವನ್ನು ಬದಲಾಯಿಸುವ ಉತ್ತರದ ಕಡೆ ಚಲಿಸುತ್ತಾನೆ. ಹಾಗಾಗಿ ಇದನ್ನು ಸಂಕ್ರಾಂತಿ ಹಬ್ಬ ಅಂತ ಕರಿತೇವೆ ನಾವು. ಈ ದಿನ ಮತ್ತು ಈ ದಿನಕ್ಕೆ ಪುರಾಣದ ಹಿಸ್ಟ್ರಿನೂ ಐತಿ. ಈ ದಿನದಂದು ಅಂದ್ರೆ ಸಂಕ್ರಾಂತಿ ಅಂದ್ರೆ ಶ್ರೀರಾಮ ರಾವಣನ ಸಂಹರಿಸಿ ಸೀತೆಯನ್ನು ಬಿಡುಗಡೆ ಮಾಡ್ಕೊಂಡು ಕರ್ಕೊಂಬರ್ತಾನಂತ. ನೆಕ್ಸ್ಟ್, ದಕ್ಷಿಣದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈಗ ತೆಗೆದಿರ್ತದಂತ. ಅಂದರೆ ಈ ಉತ್ತರಾಯಣ ಕಾಲದಲ್ಲೇ ತೆಗೆದಿರ್ತದಂತೆ. ಈಗ ಉತ್ತರಾಯಣದಲ್ಲೇ ತೆಗೆದಿರ್ತಾರಂತ. ಇದಕ್ಕೆ ಉತ್ತರಾಯಣ ಕಾಲ ಅಂತ ಕರೀತಾರೆ. ಹಾಗಾಗಿ ಈ ಟೈಮ್ನಲ್ಲಿ ಯಾರು ಮರಣ ಹೊಂತಾರಲ್ವ, ಸೊ ಅವ್ರಿಗೆ ಏನಂತಾರೆ, ಸ್ವರ್ಗದ ಬಾಗಿಲು ತೆಗೆದಿರುತ್ತಂತೆ. ಅವ್ರು ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ ಅಂತ ಹೇಳಿ ಹಿಂದಿನ ಪುರಾಣಗಳಲ್ಲಿ ಹೇಳಿರ್ತಾರೆ ಇದನ್ನೆಲ್ಲ. ಆಮೇಲೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮಿರೋ ಪಾಪಗಳು ತೊಳೆದು ಹೊಕ್ಕಾವಂತ ಮತ್ತು ಹಲವು ನಂಬಿಕೆ ಇದೆ ನಮಗೆ. ಕರ್ನಾಟಕದಾಗ ಸಂಕ್ರಾಂತಿ ಅಂತ ಆಚರಿಸ್ತೇವೆ ನಾವು. ಹಾಗೆ ಗುಜರಾತ್ ಉತ್ತರಾಯಣದವೆಂದು, ತಮಿಳುನಾಡಿನಲ್ಲಿ ಪೊಂಗಲ್ ಎಂದು, ಹಿಮಾಚಲ ಪ್ರದೇಶದಲ್ಲಿ ಹರಿಯಾಣ, ಪಂಜಾಬ್ನಲ್ಲೂ ಸಹ ಲೋಹರಿ ಎಂಬ ಹೆಸರಿಂದ ಆಚರಿಸ್ತಾರಂತ ನೋಡ್ರಿ ಇದನ್ನು. ಸಂಕ್ರಾಂತಿಯನ್ನು ನಮ್ಮ ಕಡೆ ಅಷ್ಟು ಆಚರಿಸಂಗಿಲ್ಲ ರೀ. ಇದು ಕರ್ನಾಟಕದಷ್ಟು ಆಚರಿಸಂಗಿಲ್ಲ ರೀ. ಪಂಜಾಬ್, ಆಮೇಲೆ ಹರಿಯಾಣ, ಹಿಮಾಚಲ ಪ್ರದೇಶದಾಗೂ ಆಚರಿಸ್ತಾರಂತ್ರಿ ಈ ಹಬ್ಬನ. ಈ ಹಬ್ಬ ದಿನ ಎಳ್ಳು ಬೆಲ್ಲವನ್ನು ಕೊಟ್ಟು ಗಾಳಿಪಟವನ್ನು ಹಾರಿಸ್ತಾರಂತ್ರಿ. ಎಳ್ಳು ಬೆಲ್ಲ ಸಿಹಿ ಹಂಚುವ ಮೂಲಕ ಈ ಹಬ್ಬನ ಆಚರಿಸ್ತೇವೆ ರೀ ನಾವು. ಆಮೇಲೆ ಇದಕ್ಕೆ ವೈಜ್ಞಾನಿಕ ಕಾರಣ ಗೊತ್ತೇನು ರೀ. ಈಗ ಈ ಜನವರಿ ತಿಂಗಳದಾಗ ಥಂಡಿ ಜಾಸ್ತಿ ನೋಡಿರಿ. ಡಿಸೆಂಬರಿಂದ ಜನವರಿ ಒಂದು ಸ್ವಲ್ಪ ಎಂಡ್ ತನಕ ಥಂಡಿ ಭಾಳ ಇರ್ತೈತಲ್ಲ ರೀ. ಹಾಗಾಗಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಬಾಡಿ ಫುಲ್ ಉಷ್ಣತೆ ಆಗಿರ್ತದಂತ್ರಿ. ಹಾಗಾಗಿ ಈ ಹಬ್ಬನ ಸಂಕ್ರಾಂತಿ ಹಬ್ಬ ಎಂದು ಕರೀತಾರೆ. ಮತ್ತು ಇವಾಗ ಹೊಸ ಬೆಳೆಗಳೆಲ್ಲ ಬಂದು ನಿಂತಿರ್ತೈತಲ್ಲ ರೀ. ಈ ಕಟಾವು ಮಾಡೋ ಟೈಮಲ್ರಿ. ಈಗ ಕಬ್ಬು ಬಂದು ನಿಂತಿರ್ತದೆ, ಎಲ್ಲ ವೆರೈಟಿ ಕಾಯಿ ಪಲ್ಯಗಳು ಬಂದಿರ್ತಾವೆ ರೀ ಈಗ. ಆಮೇಲೆ ಎಷ್ಟೋ ಬೆಳೆಗಳು ಬಂದು ನಿಂತಿರ್ತಾವೆ ರೀ. ಇವಾಗ ಕಟಾವು ಮಾಡ್ತೀವಲ್ಲ, ಕಟಾವು ಮಾಡಿ ಭೂಮಿ ತಾಯಿಗೆ ಮತ್ತೆ ಒಂದು ಸಲ ಪೂಜೆ ಮಾಡಿಸ್ತೀವಿ. ಹಾಗಾಗಿ ಇದನ್ನು ಸಂಕ್ರಾಂತಿ ಅಂತ ಕರಿತೇವೆ ನಾವು. ಈ ದಿನ ಎಷ್ಟು ವೆರೈಟಿ ಅಡುಗೆ ಮಾಡ್ತೀವಿ ಹೇಳ್ರಿ. ಎಷ್ಟು ವೆರೈಟಿ ಅಡುಗೆ ಮಾಡ್ತೀವಿ ಗೊತ್ತೇನು ರೀ. ನಾವು ಇದು ಸಕ್ರೆ ಗೊಂಬೆ ಮಾಡ್ಕೊತೀವಿ. ಆಮೇಲೆ ಇದು ರೀ ಸ್ವೀಟ್, ಹೋಳ್ಗೆ, ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಎಷ್ಟಂದ್ರೆ ಎಷ್ಟು ವೆರೈಟಿ ಮಾಡ್ತೀವಿ ರೀ, ಹೇಳಕ್ಕೆ ಅಂಕಲ್ ಸಾಲದು. ಮತ್ತು ಬೋಗಿ ಹಬ್ಬನೂ ಅಂತಾರೆ ಇದಕ್ಕೆ. ಬೋಗಿ ಅಂದ್ರೆ ಎಷ್ಟು ವೆರೈಟಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಯಿಪಲ್ಯನ ತೊಗೊಂಡು ಪಲ್ಯ ಮಾಡ್ತಾರೆ. ಆಮೇಲೆ ಕುಚ್ಚಿದ ಕಡುಬು ಮಾಡ್ತಾರೆ. ಆಮೇಲೆ ಇದು ಜೋಳದ ಹಿಟ್ಟಿಂದ ಕಡುಬು ಮಾಡ್ತಾರೆ ನೋಡಿ, ಉಂಡುಗಡುಬು ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾರೆ. ಆಮೇಲೆ ಕುಚ್ಚಿದ ಖಾರ ಮಾಡ್ತಾರೆ ಇದಕ್ಕೆ ಹಬ್ಬಕ್ಕೆ. ವೆರೈಟಿ ಫುಡ್ ಸಿಗ್ತಾವೆ ಬಿಡ್ರಿ. ಜಗ್ಗ ಅಡುಗೆ ಇರ್ತಾವೆ ನೋಡಿರಿ. ಮತ್ತು ಭೂಮಿ ತಾಯಿ ಈ ಬಂದು ನಿಂತ ಫಸಲಿಗೆಲ್ಲ ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಿ. ಮತ್ತು ಈ ಟೈಮ್ನಾಗ ಜಾಸ್ತಿ ಟ್ರಿಪ್ ಹೋಗ್ತಾರೆ ನೋಡಿರಿ. ನೀವು ಹೋಗ್ತೀರೇನು ರೀ? ನೀವೆಲ್ಲ ಹೋಗ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಈ ಸಲ ಎಲ್ಲ ಹೊಂಟಿಲ್ಲ ರೀ. ಲಾಸ್ಟ್ ಟೈಮ್ ಹೋಗಿದ್ವಿ. ಈ ಟೈಮ್ನಾಗಲಿ ಹೋಗೋದಲ್ರಿ. ಹಾಗಾಗಿ ನೀವೆಲ್ಲಿ ಹೋದ್ರಿ ಅಂತ ತಿಳಿಸ್ರಿ. ಇಷ್ಟು ನೋಡಿರಿ, ನನಗೆ ಗೊತ್ತಿರೋ ಪ್ರಕಾರ ಅಂಕರು ನಾನು ಹೇಳಿದ್ದೀನಿ. ಇಲ್ಲ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳ್ರಿ, ಸರಿಪಡಿಸ್ಕೊತೀನಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಈ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆಲ್. ಬಾಯ್ ಆಲ್.